ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಹೊಸ ಚಾನಲ್ ಸಪೋರ್ಟ್ ಮಾಡಿ ಫ್ರೆಂಡು. ಪುಷ್ಪ 2 ಇಂದು ದೇಶಾದ್ಯಂತ ಬಿಡುಗಡೆ ಆಗಿದೆ. ಪುಷ್ಪ 2 ಒಳ್ಳೆ ಓಪನಿಂಗ್ ಪಡೆದಿರುವಂತಹ ಪುಷ್ಪ 2 ಫ್ರೆಂಡು, ಭಾರಿ ನಿರೀಕ್ಷೆಯ ಹುಟ್ಟಾಕಿರುವಂಥ ಪುಷ್ಪ 2. ಪ್ರತಿಯೊಂದು ಆಂಧ್ರದಲ್ಲಂತೂ ಇದು ಟಿಕೆಟ್ಗೆ ಲಾಠಿ ಚಾರ್ಜ್ ಆಗಿದ್ದಾವೆ ಅಂತಲೇ ಸಹ ವರದಿಗಳು ಬರ್ತಾ ಇದ್ದಾವೆ. ಅಷ್ಟು ಆಂಧ್ರದಲ್ಲಿ ಸಿಕ್ಕಾಪಟ್ಟೆ ಕ್ರೇಜಿ ಈ ಫಿಲಮ್ ಮೂವಿಗೆ ಇದೆ. ಆಲ್ಮೋಸ್ಟ್ ಇಂಡಿಯಾದಲ್ಲೇ ಇದು ಕ್ರೇಜ್ ಇದೆ ಅಂತಲೇ ಹೇಳ್ಬೋದು. ನಮ್ಮ ಕರ್ನಾಟಕದಲ್ಲಿ ಏನೋ ಎಲ್ಲ ಕಡೆ ಹೌಸ್ಫುಲ್ ಪ್ರದರ್ಶನ ಆಗಿದೆ. ನೆನ್ನೆನೇ ಪ್ರೀಮಿಯರ್ ಶೋ 9:30ಗೆ ಆಲ್ಮೋಸ್ಟು ಎಲ್ಲ ಕಡೆಯೂ ಹೌಸ್ಫುಲ್ ಆಗಿತ್ತು. ಸುಮಾರು ಟಿಕೆಟ್ಗಳು ಗೊತ್ತೇ ಇರ್ಬೋದು, 800ರಿಂದ 1,500 ರೂಪಾಯಿನ ರೇಟ್ಗಳು ಇಲ್ಲಿ ಹರಿದಾಡ್ತಿದ್ವು. ಬಟ್ ಈಗ ಪುಷ್ಪ 2 ಏನು ಮೂವಿ ಇದೆಯೋ, ಅಲ್ಲೂ ಅರ್ಜುನ್ ನಟನೆಯಾದಂಥ ಪುಷ್ಪ 2 ನಮ್ಮ ಕರ್ನಾಟಕದ ರಶ್ಮಿಕಾ ಮಂದಣ್ಣ ಹೀರೋ ಪಾತ್ರ ತುಂಬ ಅದ್ಭುತವಾಗಿದೆ. ನಿಜವಾಗ್ಲೂ ಇವರು ಗಂಡ ಹೆಂಡತಿ ಥರನೇ ಆ ಫಿಲಮ್ನಲ್ಲಿ ಅಷ್ಟು ಕಾಣಿಸ್ತಾ ಇದ್ದಾರೆ. ಅಷ್ಟು ಅದ್ಭುತವಾಗಿ ಫಿಲಮ್ ಬಂದಿದೆ. ಫಿಲಮ್ಮು ಸೂಪರಾಗಿ ಇದೆ. ಫಿಲಮ್ ಇದು ಸದ್ಯದಲ್ಲಿ ಏನು ಫಸ್ಟ್ ಹಾಫು ಚೆನ್ನಾಗಿದೆ, ಸೆಕೆಂಡ್ ಹಾಫ್ ಪ್ಲಸ್ ಸೆಂಟ್ರ್ ಸ್ವಲ್ಪ ಇದಾಗುತ್ತೆ. ಬಟ್ ಫಿಲಮ್ ಮಾತ್ರ ಮೇಕಿಂಗ್ ಆಗಿರಲಿ, ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರಲಿ ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಮತ್ತು ಕೊರಿಯೋಗ್ರಫಿ ತುಂಬ ಅದ್ಭುತವಾದಂತಹ ಒಂದು ಇದು ನಟನೆ ಅಂತಲೇ ಹೇಳ್ಬೋದು ಫಿಲಮ್ಮು. ಫ್ರೆಂಡ್, ಏನು ಪುಷ್ಪ 2 ಭಾಗ 1ರಲ್ಲಿ ಏನಿದೋ ಏನೋ ರಕ್ತಚಿತ್ತ ಸಾಮಾನ್ಯ ಕೂಲಿಗಾರರಾಗಿ ಇಲ್ಲಿ ಸ್ಮಗ್ಲಿಂಗ್ ನಡೆಸ್ತಾಯಿದ್ರು. ಅದೇ ಥರ ಇಲ್ಲಿ ಭಾಗ 2ರಲ್ಲಿ ದೊಡ್ಡ ಇಂಟರ್ನ್ಯಾಷನಲ್ ಲೆವೆಲ್ಗೆ ವ್ಯವಹಾರನೇ ಅಂತಲೇ ತಿಳಿಸ್ಬೋದು. ಫ್ರೆಂಡ್, ಇಲ್ಲಿ ಸಿಂಡಿಕೇಟು ಮುಖ್ಯಸ್ಥ ಆಗಿರ್ತಾನೆ. ಅಲ್ಲಿ ನಡೆಯುವಂತಹ ಒಂದು ಸನ್ನಿವೇಶ ಆಗಿರ್ಬೋದು, ಹಾಗೆ ವಿಲನ್ ಆದಂಥ SP ಬಂಡು ಶೇಖವತ್ ಆಗಿರ್ಬೋದು. ಅದೇ ಥರ ಇಲ್ಲಿ ಫ್ಯಾಮಿಲಿಗೋಸ್ಕರ ಹುಡುಕುವಂಥದ್ದು ಅವ್ರು ಸಿಗ್ತಾರಾ ಇಲ್ವೋ ಅನ್ನೋದು ಇಲ್ಲಿ ಫಿಲಮ್ನಲ್ಲಿ ತೋರಿಸಿದ್ದಾರೆ. ಫ್ರೆಂಡ್, ಇಲ್ಲಿ ಏನು ಸುಮನ್ ಅವರು ಏನೋ ಪಾರ್ಟ್ 1ನಲ್ಲಿ ಅದ್ಭುತವಾಗಿ ತೆಗೆದಿದ್ರು. ಇಲ್ಲೊಂದು ಸ್ವಲ್ಪ ಏನೋ ಪಾರ್ಟ್ 2 ಪುಷ್ಪದಲ್ಲಿ ಒಂದು ಸ್ವಲ್ಪ ಸ್ಲ್ಯಾಗ್ ಆಯಿತು ಅಂತಲೇ ಹೇಳ್ಬೋದು. ಫಿಲಮ್ ಮಾತ್ರ ಅದ್ಭುತವಾಗಿದೆ. ಮೇಕಿಂಗ್ ಆಗಿರ್ಬೋದು, ಹಾಡಲ್ಲಿ ಡ್ಯಾನ್ಸ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು. ಏನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ದೇವಿ ಶ್ರೀ ಪ್ರಸಾದ್ ಅವರು ಸೂಪರಾಗಿ ಮಾಡಿದ್ದಾರೆ. ಅಲ್ಲೂ ಅರ್ಜುನ್ ಅಂತೂ ಭಯಂಕರ ಆ್ಯಕ್ಟಿಂಗ್ ಮಾಡಿದ್ದಾರೆ. ಫ್ರೆಂಡ್, ಒಂದು ಫೈಟ್ ಸೀನ್ಸ್ ಅಂತೂ ಹೇಳೋಕ್ಕೆ ಇಲ್ಲ. ಕೈ ಕಟ್ಕೊಂಡು ಹಿಂದಡೆ ಒಂದು ಫೈಟ್ ಸೀನ್ ಇದೆ. ಪ್ರತಿಯೊಂದು ಫೈಟ್ ಸೀನು ಬರೀ ಭುಜದಲ್ಲಿ ಹೊಡೆಯೋದು, ಲಾಂಗಲ್ಲಿ ಹೊಡೆಯೋದಕ್ಕೆ ಬಾಯಿಂದ ಕಚ್ಚೋದು, ಆ ಫೈಟ್ ಸೀನ್ಸ್ ಒಳ್ಳೆ ಸೂಪರಾಗೈತೆ ಅಂತಲೇ ಹೇಳ್ಬೋದು. ಅಷ್ಟು ಲೆವೆಲ್ಲಾಗೆ ಇದೆ ಫೈಟ್ ಸೀನ್ಸು. ಲೆವೆಲ್ ಮಾತ್ರ ಮಸ್ತಾಗಿದೆ. ಆ ಫಿಲಮ್ ಮಾತ್ರ ಚೆನ್ನಾಗಿದೆ. ಒಂದು ಸ್ವಲ್ಪ ಇದಾಗುತ್ತೆ. ಬಟ್ ಇಲ್ಲಿ ಯಾವುದೇ ಥರ ಎಂಟರ್ಟೈನ್ಮೆಂಟ್ ಏನು ಮೋಸ ಆಗೋಲ್ಲ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಪುಷ್ಪ 2 ಫಿಲಮ್ಮು. ಸದ್ಯಕ್ಕೆ ಪುಷ್ಪ 1 ಚೆನ್ನಾಗಿರುತ್ತೆ. ಇದೊಂದು ಸ್ವಲ್ಪ ನಾನು ಹೇಳ್ದಂಗೆ ಲಾಂಗ್ ಸೆಂಟ್ರಲ್ ಒಂದು ಸ್ವಲ್ಪ ಇದಾಗುತ್ತೆ. ಬಟ್ ಈ ಕ್ಲೈಮ್ಯಾಕ್ಸಲ್ಲಂತೂ ಆ ಜಾತ್ರೆ ಸೀನ್ಸ್ ಅಂತೂ ಸಿಕ್ಕಾಪಟ್ಟೆ ಓಪಲ್ಲಿದೆ ಅಂತಲೇ ಹೇಳ್ಬೋದು. ಕ್ಲೈಮ್ಯಾಕ್ಸ್ಗಂತೂ ಅಲ್ಲೇ ನಮಗೆ ಖುಷಿ ಕೊಡುವಂತಹ ಒಂದು ಎಲಿಮೇಷನ್. ಅಲ್ಲೂ ಅರ್ಜುನ್ ಆ್ಯಕ್ಟಿಂಗ್ ಅಂತೂ ಭಯಂಕರ ಇದೆ. ಈ ಫಿಲಮ್ ನಿಂತಿರೋದೇ ಅಲ್ಲೂ ಅರ್ಜುನ್ ಅವರ ನಟನೆ ಅಂತಲೇ ಹೇಳ್ಬೋದು. ಅಷ್ಟು ಅದ್ಭುತವಾಗಿ ಈ ಚಿತ್ರ ಮೂಡಿಬಂದಿದೆ. ಫ್ರೆಂಡ್, ಇಲ್ಲಿ ಸದ್ಯಕ್ಕೆ ಏನೋ ಅಲ್ಲೂ ಅರ್ಜುನು ಒಟ್ಟಿನಲ್ಲಿ ಇಂಟರ್ನ್ಯಾಷನಲ್ ಒಂದು ಇದು ಗ್ಯಾಂಗಲ್ಲಿ ಇದಾಗಿರ್ತಾರೆ. ಫ್ರೆಂಡು, ಅಷ್ಟು ಅದ್ದೂರಿಯಾಗಿ ತೋರಿಸ್ತಾರೆ. ಇಲ್ಲಿ ಯಾವುದೇ ಥರ ಫಿಲಮ್ ಅದ್ದೂರಿತನಕ್ಕೆ ಕಾಂಪ್ರಮೈಸ್ ಆಗಿಲ್ಲ. ಆ ಫಿಲಮಲ್ಲಿ ಒಳ್ಳೆ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಅಂದರೆ ಯಾವುದೇ ಒಂದು ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ಅನ್ನೋದು ಸೂಪರಾಗಿದೆ. ಫಿಲಮ್ ಮಾತ್ರ ಮಸ್ತಾಗಿದೆ ಅಂತಲೇ ನಾನು ತಿಳಿಸ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ಪುಷ್ಪ 2 3 ಅಂತಲೂ ತೋರಿಸ್ತಾ ಇದ್ದಾರೆ. ಪುಷ್ಪ 3 ಬರುತ್ತೆ ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ. ಸುಮಾರು ಈ ಫಿಲಮ್ಮು 3 ಗಂಟೆ 20 ನಿಮಿಷ ಇದೆ ಫಿಲಮ್. ಈ ಹತ್ತಿರ ಲಾಂಗು ಇರೋದ್ರಿಂದ 3 ಗಂಟೆ 20 ನಿಮಿಷ ಫಿಲಮ್ ಇದೆ ಅಂತಲೇ ತಿಳಿಸ್ಬೋದು. ಒಟ್ಟಿನಲ್ಲಿ ಇದು ಚೆನ್ನಾಗಿರುವಂತಹ ಒಂದು ಮೂವಿ ಪುಷ್ಪ 2 ಅಂತ. ಪುಷ್ಪ 1 ಸೂಪರಾಗಿದೆ. ಇದು ಸದ್ಯದಲ್ಲೇ ಪುಷ್ಪ 2 ಸಹ ಚೆನ್ನಾಗಿದೆ ಅಂತ ತಿಳಿಸಿ. ನಮಸ್ಕಾರ.